ಯಂಗ್ಸ್ಟರ್ಸ್ ಅಂಡ್ ಅನ್ಎಂಪ್ಲಾಯ್ಡ್ ಪರ್ಸನ್ಸ್ ಆರ್ ಕಾಕ್ರೋಚ್ ಅಂತಂದೇಳಿ ಹೇಳಿದ್ರು ಒಬ್ಬ ದೊಡ್ಡ ವ್ಯಕ್ತಿ. ಇವರು ಕಾಕ್ರೋಚ್ ಅಂತಂದೇಳಿ ಯಾಕೆ ಹೇಳಿದಾರೆ ಅಂತಂದ್ರೆ ಇಂಡೈರೆಕ್ಟ್ ಆಗಿ ದೇಶನ ಬೈಯಾಕತ್ತಾರೆ ಏನಂತ ಅನ್ಸಕೈತೆ ನನಗೆ. ಯಾಕಂತ ಅನ್ನೋದ್ರೆ ಈ ಜಿರಳೆ ಅನ್ನೋದು, ಈ ಕಾಕ್ರೋಚ್ ಅನ್ನೋದು ಹೊಲಸ ಜಾಗದಾಗ ಮಾತ್ರ ಇರ್ತೈತಿ. ಸೊ ಹಂಗಾಗಿ ನಾವು ಇಲ್ಲಿದ್ದೀವಿ ಅಂತ ಅಂದಾಗ ಈ ಇವರು ದೇಶನೇ ಹೊಲಸೈತಿ ಅಂತಂದೇಳಿ ಇಂಡೈರೆಕ್ಟ್ ಆಗಿ ದೇಶನ ಬೈಯಾಕತ್ತಾರ ಅಂತಂದೇಳಿ ನನಗೊಂದು ಡೌಟ್ ಬರಾಕತೈತೆ. ಯಂಗ್ಸ್ಟರ್ಸ್ ಮತ್ತೆ ಅನ್ಎಂಪ್ಲಾಯ್ಡ್ ಎಲ್ಲ ಸೇರ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಅಂತಂದೇಳಿ ಮಾಡಿಬಿಟ್ರಿ. ಇವಾಗ ನೆಕ್ಸ್ಟ್ ಏನಾರ ಎಲೆಕ್ಷನ್ ಇಟ್ನೇ ಬಂದ್ರೆ ಪಕ್ಕ ಗೆಲ್ಲೋದಂತ ಗ್ಯಾರಂಟಿ ಅನ್ಸುತ್ತೆ ಮೋಸ್ಟ್ಲಿ. ಯಂಗ್ಸ್ಟರ್ಸ್ ಅಂಡ್ ಅನ್ಎಂಪ್ಲಾಯ್ಡ್ ಪರ್ಸನ್ಸ್ ಆರ್ ಕಾಕ್ರೋಚ್ ಅಂತಂದೇಳಿ ಹೇಳಿರಲ್ಲ ನೀವು. ನಿಮ್ಮ ಮಕ್ಕಳು ಅನ್ಎಂಪ್ಲಾಯ್ಡ್ ಇಲ್ಲದೆ ಇರ್ಬೋದು, ಆದರೆ ಯಂಗ್ಸ್ಟರ್ ಅಂತ ಇರ್ತಾರಲ್ಲ ಅವ್ರಿಗೆ ಕೂಡ ನೀವು ಕಾಕ್ರೋಚ್ ಅಂತಾನೆ ಕರೆದಂಗೆ. ಆಗಾರ ನೀವು ಇಷ್ಟೆಲ್ಲ ಹೇಳೋರು ನೀವು ಎಷ್ಟರ ಮಟ್ಟಿಗೆ ಕರೆಕ್ಟ್ ಇದ್ರಿ? ಆಗಾರ ಮೊನ್ನೆ ಏನೋ ಮನೆಗೆ ಬೆಂಕಿ ಐತಿ, ಬೆಂಕಿ ಆರ್ಸಮಂತ ಹೇಳಿ ಬನ್ನಿ ಅಂದ್ರೆ ಮನೆ ತುಂಬ ಗೋಡೆಗೆ ಬರೀ ರೊಕ್ಕ ಸಿಕ್ಕವು. ವರ್ಷದಾಗ 150-200 ರಜೆ ಹಾಕ್ಯಂತೀರಿ ನೀವು. ನಿಮ್ಮಿಂದ ನ್ಯಾಯ ಕೇಳಕ್ಕೆ ಅಡ್ಡಾಡ್ಬೇಕನ್ನೇ ಅಂದ್ರೆ ಹೊಸ್ದಾಗಿ ಒಂದು ಚಪ್ಪಲಿ ಅಂಗಡಿ ಇಟ್ಕೊಂಡು ಅಡ್ಡಾಡ್ಬೇಕು ನಾವು. ನಿಮ್ಮಿಂದ ಅಡ್ಡಾಡೋತ್ತಿಗೆ ಚಪ್ಪಲಿ ಸೌದಕ್ಕೋ ನಮ್ಮ ಏನೋ ನಮ್ಮ ಪಾಡಿ ನಾವಿದ್ದೀವಲ್ಲ. ಅನ್ಎಂಪ್ಲಾಯ್ಡ್ ಆದರೂ ಕೂಡ ನಮ್ಮ ಪಾಡಿ ನಾವಿದ್ದೀವಲ್ಲ. 4 ಮಂದಿಗೆ ರೀಲ್ಸ್ ಕಳಿಸ್ಕೊಂತ, ರೀಲ್ಸ್ ಮಾಡ್ಕೊಂತ, IPL ನೋಡ್ಕೊಂತ ಇಂಥವೆಲ್ಲ ಮಾಡ್ಕೊಂತ ಇದೀವಿಲ್ಲ ನಾವು. ನೀವೇನಾರು ಕೂಳಾಕತ್ತೀರ ನಮಗೆ? ಹೌದು, ನಿಮ್ಮ ಕಡೆಗೆ ಐತಲ್ಲಪ್ಪ, ನಿಮ್ಮ ಕಡೆಗೆ ಅಧಿಕಾರ ಐತಿ, ಎಲ್ಲ ಐತಿ, ಆರ್ಡ್ರ್ ಪಾಸ್ ಮಾಡ್ರಿ. ಆಗಾರ ಅನಧಿಕೃತವಾಗಿ ಯಾರ್ಯಾರು ನಿಮ್ಮ ಆಫೀಸ್ ಮುಂದೆ ಬರ್ಕೊಂತ ಕುಂತಿರ್ತಾರೆ ನೋಡ, ಅಂಥವ್ರಿಗೆ ಹೇಳ್ರಿ, ನಮ್ಮಂಥವ್ರನ್ನ ಸೇರಿಸಿರ್ರಿ. ಪ್ರೈವೇಟ್ ಕಂಪ್ನಿಯವರೆಲ್ಲ ಮಾಡ್ತಿಲ್ಲ, ವರ್ಷಕ್ಕೆ ಒಂದು ಸಲ ತೊಗೊತಾರ, ತೆಗೆದೋಗಿತಾರ. ಫಿಕ್ಸ್ಡ್ ಟರ್ಮ್ ಅಂತ ತೊಗೊತಾರ, ತೆಗೆದೋಗಿತಾರ. ಅದ್ರಂತಾಗ ಮಾಡ್ರಲ್ಲ ನೀವು. ಎಕ್ಸ್ಪೀರಿಯನ್ಸ್ ಆಗ್ತೈತಿ, ಬೇರೆ ಕಡೆಗಾರ ಹೋಗಿ ಕೆಲಸ ಮಾಡ್ಕೊಂತಾನೆ ಮನುಷ್ಯ. ಅಂಥದಕ್ಕಾದ್ರೂ ಇಲ್ಲ, ಬೇರೆಯವ್ರ ಮಕ್ಳಿಗೆ ಏನಾರು ಅನ್ನಕ್ಕಾದ್ರೆ ಬಂದ್ಬಿಡ್ತಾ ಪಟಕ್ನ. ಒಬ್ಬ ಮನುಷ್ಯನ ಅವನ ಹೆಸರು ಬಿಟ್ಟು ಬೇರೆ ಹೆಸರು ಕರಿತಿದ್ರಿ ಅಂತ ಅನ್ನಂದ್ರೆ ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿಲ್ಲ. ಓನ್ ಐಡೆಂಟಿಟಿ ಮಿಸ್ ಆಗ್ದಾನೆ ಮನುಷ್ಯ ನೀವು ಆ ಥರ ಕರೆಯೋದ್ರಿಂದ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಇವಾಗ ಹೊಸ್ದಾಗಿ ಮಾಡಿದಾರೆ ತುಂಬ ಜನ. ಅದಕ್ಕೆ ನೀವು ಕರೆದವ್ರೆ ಯಾರು, ನೀವು ಯಂಗ್ಸ್ಟರ್ಸ್ ಮತ್ತು ಅನ್ಎಂಪ್ಲಾಯ್ಡ್ ಪರ್ಸನ್ ಅಂತಂದೇಳಿ ಕರೆದ್ರಲ್ಲ, ಅಂಥವ್ರೆ ಅದಕ್ಕೆಲ್ಲ ಅದರಲ್ಲೆಲ್ಲ ಇರೋದು. ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ ಅದಕ್ಕೆ. ಸೊ ನೋಡ್ರಿ, ಬೇರೆಯವ್ರ ಮಕ್ಕಳಿಗೆ ಅನ್ನೋಕ್ಕಿಂತ ಮುಂಚೆ ಸ್ವಲ್ಪ ವಿಚಾರ ಮಾಡ್ಕೊಂಡು ಅನ್ರಿ.